ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ನ್ ಫೈನಾನ್ಸ್ ಕನ್ನಡ. ಸೊ ಇವತ್ತು ನಾನು ನಿಮಗೆ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಬರೀ ಎಜುಕೇಷನ್ ಪರ್ಪಸ್ಗೆ ಮಾತ್ರ. ಸೊ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮ ಓನ್ ರಿಸರ್ಚ್ ಮೇಲೆ ಇನ್ವೆಸ್ಟ್ ಮಾಡಿ. ಯಾವುದೇ ಸ್ಟಾಕ್ಸ್ನ ನಾವು ಇಲ್ಲಿ ರೆಕಮೆಂಡ್ ಮಾಡ್ತಿಲ್ಲ ನಿಮಗೆ ಪರ್ಚೇಸ್ ಮಾಡಿ ಅಂತ ಹೇಳಿ. ಇನ್ ಕೇಸ್ ಯಾವುದಾದ್ರು ಸ್ಟಾಕ್ಸ್ ನೇಮ್ ಎಲ್ಲ ನಾವು ತೊಗೊಂಡ್ರೆ ನೀವು ಅದು ಜಸ್ಟ್ ಎಜುಕೇಷನ್ ಪರ್ಪಸ್ ಮಾತ್ರ ಇರುತ್ತೆ. ನಿಮ್ಮ ಓನ್ ರಿಸರ್ಚ್ ಮಾಡಿ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಸ್ಟಾಕ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈಸಿಯಾಗಿ. ಸೊ ಸ್ಟಾಕ್ಸ್ ಅಂದರೆ ಏನಂತ ಹೇಳಿದ್ರೆ, ನೀವು ಇನಿಷಿಯಲಿ ಸ್ಟಾಕ್ ಮಾರ್ಕೆಟ್ ಒಳಗೆ ಎಂಟ್ರಿ ಆಗಿದ್ದೀರಾ, ನಿಮ್ಮ ಹತ್ರ ₹10,000 ಇನ್ವೆಸ್ಟ್ಮೆಂಟ್ ಇರುತ್ತೆ. ಓಕೆನಾ? ನಿಮಗೆ 10,000 ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ನೀವು ಏನು ಮಾಡೋದು ಅನ್ನೋದು ನಿಮಗೆ ನೆಕ್ಸ್ಟ್ ಕ್ವಶನ್ ಇರುತ್ತೆ. ಸೊ ನಿಮಗೆ ಏನು ಮಾಡೋದು ಆಪ್ಷನ್ ಏನಿರುತ್ತೆ ಅಂತ ಹೇಳಿದ್ರೆ, ನೀವು ಇಂಡಿವಿಜುವಲ್ಸ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ಬೋದಾಗತ್ತೆ, ಅಥವಾ ಇದನ್ನು ನೀವು ಸ್ಪ್ಲಿಟ್ ಮಾಡಿ 5,000 5,000 ಥರ ಸ್ಪ್ಲಿಟ್ ಮಾಡಿ ನಿಮಗೆ ಯಾವುದು ಕಂಪನಿ ಸ್ಟ್ರಾಂಗ್ ಅನ್ಸುತ್ತೋ ಆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋ ಚಾನ್ಸ್ ಇರುತ್ತೆ. ಲೈಕ್ ನಿಮಗೆ ಹೇಗೆ ಇಂಟ್ರೆಸ್ಟ್ ಇದೆಯೋ, ಲೈಕ್ 10,000ನ ನೀವು ಬರೀ 2 ಮಾಡಿನೇ ಸ್ಪ್ಲಿಟ್ ಮಾಡ್ಬೋದು, ಅಥವಾ ಹೇಳಿ ನೀವು 1,000 ಅಂತ ಹೇಳಿ 10 ಕಂಪನೀಸ್ ಬೇಕಾದರೂ ನೀವು ಇನ್ವೆಸ್ಟ್ ಮಾಡ್ಬೋದು. ಬಟ್ ಇದು ನಿಮ್ಮ ಓನ್ ರಿಸರ್ಚ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ಯಾರದೇ ಗೈಡೆನ್ಸ್ ನಿಮಗೆ ಇರಲ್ಲ. ನೀವು ಓನ್ ರಿಸರ್ಚ್ ಮಾಡಿ ಕಂಪನಿ ಮುಂದಕ್ಕೆ ಫ್ಯೂಚರಲ್ಲಿ ಗ್ರೋತ್ ಆಗ್ಬೋದು, ಅಥವಾ ನಿಮಗೆ ವೆಲ್ತ್ ಕ್ರಿಯೇಟ್ ಆಗತ್ತೆ ಅಂತ ನೀವು ನೋಡೇ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇವಾಗ ಈ ಕೇಸಲ್ಲಿ ನಿಮಗೆ ಕಂಪನಿ ಪ್ರಾಫಿಟ್ ಆದರೆ ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋನು ಪ್ರಾಫಿಟಲ್ಲಿರುತ್ತೆ. ಸೊ ಕಂಪನಿ ಲಾಸ್ ಆದರೆ ನಿಮ್ಮ ಪೋರ್ಟ್ಫೋಲಿಯೋ ಲಾಸ್ ಆಗುತ್ತೆ. ಸೊ ಇದು ಪ್ಯೂರ್ಲಿ ಡಿಪೆಂಡ್ಸ್ ನಿಮ್ಮ ಇನ್ವೆಸ್ಟ್ಮೆಂಟು ನಿಮ್ಮ ಪೋರ್ಟ್ಫೋಲಿಯೋ ಮೇಲೆ ಆಗಿರುತ್ತೆ. ಸೊ ಇಲ್ಲಿ ಬೇರೆ ವ್ಯಕ್ತಿದು ಇಂಟರ್ವೆನ್ಷನ್ ಇರಲ್ಲ. ಸೊ ನೀವೇ ರಿಸರ್ಚ್ ಮಾಡಬೇಕು, ನೀವೇ ಇನ್ವೆಸ್ಟ್ ಮಾಡಬೇಕು. ಈ ಟೋಟಲ್ ₹10,000 ಕ್ಯಾಪಿಟಲಿಗೆ ನೀವೇ ಲಯಬಲ್ ಆಗಿರ್ತೀರಾ. ಲೈಕ್ ಪ್ರಾಫಿಟ್ ಆಗಬೇಕಂದ್ರೂ ನೀವೇ ಕಾರಣ ಇರ್ತೀರಾ, ಲಾಸ್ ಆಗಬೇಕಂದ್ರೂ ನೀವೇ ಕಾರಣ ಇರ್ತೀರಾ. ಸೊ ಈ ಕೇಸಲ್ಲಿ ಸ್ಟಾಕ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವೇ ಓನ್ ರಿಸರ್ಚ್ ಮಾಡ್ತೀರಾ. ಓಕೆನಾ? ಲೈಕ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ ಇಲ್ಲಿ ಫ್ರೆಷರ್ಸ್ ಬೇಕಾದರೂ ಅಂತ ಹೇಳಿದ್ರೆ, ಇವಾಗಲೇ ನನಗೇನು ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಅಂತ ಇರೋರು ಬೇಕಾದರೆ ಇಲ್ಲಿ ಬಂದು ಟ್ರೇಡ್ ಮಾಡ್ಬೋದು. ಅಂತ ಹೇಳಿದ್ರೆ ಲೈಕ್ ಮ್ಯೂಚುವಲ್ ಫಂಡಲ್ಲಿ ನೀವು ನಿಮ್ಮ ಹತ್ರ ಇವಾಗ 10,000 ಇದೆ ಅಂತ ಹೇಳಿದ್ರೆ, ನೀವು ಹೋಗಿ ರಿಸರ್ಚ್ ಮಾಡಿ ಇಂಡಿವಿಜುವಲ್ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಸೊ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಈ 10,000ನ ಒಬ್ಬರು ಫಂಡ್ ಮ್ಯಾನೇಜರ್ ಹತ್ರ ನಿಮ್ಮ ಪೋರ್ಟ್ಫೋಲಿಯೋ ನೋಡ್ಕೊಳ್ಳೋಕ್ಕೆ ಅವರಿಗೆ ಕೊಡ್ತೀರಾ. ಸೊ ಫಂಡ್ ಮ್ಯಾನೇಜರ್ ಇರೋರು ಆ ₹10,000ನ ಸ್ಪ್ಲಿಟ್ ಆಗಿ, ಅಂದರೆ ಒಂದೇ ಕಂಪ್ನಿ ಮೇಲೆ ಅಲ್ಲ, ಸೊ ದೇರ್ ಆರ್ ಸೆವೆರಲ್ ಕಂಪ್ನೀಸ್ ಮೇಲೆ ನಿಮ್ಮ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾರೆ. ಓಕೆನಾ? ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಸೊ ನಿಮ್ಮ ಈ ₹10,000 ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಮ್ಯೂಚುವಲ್ ಫಂಡ್ ವರ್ಕ್ ಆಗುತ್ತೆ. ಇಲ್ಲಿ ಬಂದು ಫಂಡ್ ಮ್ಯಾನೇಜರ್ಗೆ ಸ್ಟಾಕ್ಸ್ ರಿಲೇಟೆಡ್ ನಾಲೆಡ್ಜ್ ಇರುತ್ತೆ. ಸೊ ಅವರು ನಿಮ್ಮ ಅಮೌಂಟ್ನ ಒಂದೇ ಶೇರ್ ಮೇಲೆ ಹಾಕಲ್ಲ, ಕಂಪನಿ ಮೇಲೆ ಹಾಕಲ್ಲ. ಸೊ ಅವರು ಡಿವೈಡ್ ಮಾಡ್ತಾ ಹೋಗ್ತಾರೆ ಸೆವೆರಲ್ ಕಂಪ್ನೀಸ್ ಮೇಲೆ. ಸೊ ಅಲ್ಲಿಗೆ ಈಸಿ ಟು ಅಂಡರ್ಸ್ಟ್ಯಾಂಡ್, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಾಲೆಡ್ಜು. ಸ್ಟಾಕ್ಸ್ನ ನೀವು ಪರ್ಚೇಸ್ ಮಾಡಬೇಕಂತ ಹೇಳಿದ್ರೆ ನಿಮಗೆ ನಾಲೆಡ್ಜ್ ಅನ್ನೋದು ತುಂಬ ಮಸ್ಟ್ ಆ್ಯಂಡ್ ಶುಡ್, ನಿಮಗೆ ನಾಲೆಡ್ಜ್ ಇರಲೇಬೇಕಾಗತ್ತೆ. ಬಟ್ ನೀವು ಮ್ಯೂಚುವಲ್ ಫಂಡಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾಲೆಡ್ಜ್ ನಿಮಗೆ ಇರಲೇಬೇಕು ಅಂತ ಇಲ್ಲ. ಸೊ ನೀವು ಒಬ್ಬ ಫಂಡ್ ಮ್ಯಾನೇಜರ್ನ ಆಪ್ಟ್ ಮಾಡ್ಕೊತೀರಾ, ಹಿ ಕ್ಯಾನ್ ಹೆಲ್ಪ್. ಓಕೆನಾ? ನಿಮ್ಮದು ಪೋರ್ಟ್ಫೋಲಿಯೋನ ಇವ್ರು ನೋಡ್ಕೊತಾರೆ. ಸೊ ನಿಮಗೆ ಇಲ್ಲಿ ನಾಲೆಡ್ಜ್ ಬೇಕಂತ ಏನಿಲ್ಲ. ಸೊ ರಿಸ್ಕ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ರಿಸ್ಕ್ ಅನ್ನೋದು ಇಲ್ಲಿ ಹ್ಯೂಜ್ ಇರುತ್ತೆ. ಲೈಕ್ ನೀವೇ ನಿಮ್ಮ ಈ 10,000 ಅಮೌಂಟಿಗೆ ಲಯಬಲ್ ಇರ್ತೀರಾ. ಸೊ ನೀವೇ ಈ 10,000 ಅಮೌಂಟ್ ಪ್ರಾಫಿಟ್ ಆದರೂ ಲಾಸ್ ಆದರೂ ನೀವೇ ಕಾರಣ ಇರ್ತೀರಾ. ಕರೆಕ್ಟಾ? ಲೈಕ್ ನೀವೇ ಕಂಪ್ನಿ ಮೇಲೆ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ಬಟ್ ಈ ಕೇಸಲ್ಲಿ ರಿಸ್ಕ್ ಹೇಗೆ ಕಡಿಮೆ ಅಂತ ಹೇಳಿದ್ರೆ, ರಿಸ್ಕ್ ಮೆಜರ್ಲಿ ಡಿಪೆಂಡ್ಸ್ ಲೋ ಇರುತ್ತೆ. ರಿಸ್ಕ್ ಲೋ ಇರುತ್ತೆ. ಹೇಗಂತ ಹೇಳಿದ್ರೆ, ಅವರು ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಸೊ ಅವ್ರ ಪೋರ್ಟ್ಫೋಲಿಯೋದಲ್ಲಿ ತುಂಬ ಕಂಪ್ನೀಸ್ ಇರುತ್ತೆ. ಲೈಕ್ ಅವರು ಪೋರ್ಟ್ಫೋಲಿಯೋನ ಲೈಕ್ ಮಾರ್ಕೆಟ್ ರಿಲೇಟೆಡ್ ಡೇ ಟು ಡೇ ಅನಲೈಸ್ ಮಾಡ್ತಾರೆ. ಇನ್ ಕೇಸ್ ಒಂದು ಕಂಪ್ನಿ ಸ್ಟಾಕ್ಸ್ ಗುಡ್ ಪರ್ಫಾರ್ಮ್ ಮಾಡ್ತಿದ್ರೆ ಆ ಸ್ಟಾಕ್ಸ್ನ ಅವ್ರ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು, ಸೊ ಯಾವುದು ಕಡಿಮೆ ಪರ್ಫಾರ್ಮ್ ಮಾಡ್ತಿದೆ ಅದು ಕರೆಕ್ಟ್ ಟೈಮಲ್ಲಿ ಅದನ್ನು ಎಕ್ಸಿಟ್ ಮಾಡ್ತಾರೆ. ನಿಮ್ಮ ಪೋರ್ಟ್ಫೋಲಿಯೋದಿಂದ ಅದು ಹೋಗುತ್ತೆ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ, ಯಾಕಂದರೆ ಒಂದೇ ಕಂಪನಿ ಶೇರ್ ಮೇಲೆ ನಿಮ್ಮ ₹10,000 ಡಿಪೆಂಡ್ ಆಗಿರಲ್ಲ. ಓಕೆನಾ? ರಿಟರ್ನ್ಸ್ಗೆ ಬಂದೆ ಅಂತ ಹೇಳಿದ್ರೆ, ಪ್ರಾಪರ್ ನಾಲೆಡ್ಜ್ ಇದ್ದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇತ್ತಂತ ಹೇಳಿದ್ರೆ ಸ್ಟಾಕ್ಸಲ್ಲಿ ರಿಟರ್ನ್ಸ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಸ್ ಕಂಪೇರ್ಡ್ ಟು ಮ್ಯೂಚುವಲ್ ಫಂಡ್. ಯಾಕಂತ ಹೇಳಿದ್ರೆ ಇಲ್ಲಿ ಸೇಫ್ ಇನ್ವೆಸ್ಟ್ಮೆಂಟ್ ನಡೀತಿರತ್ತೆ, ರಿಸ್ಕ್ ಜಾಸ್ತಿ ತೊಗೊಳ್ಳಲ್ಲ. ಫಂಡ್ ಮ್ಯಾನೇಜರ್ ಆಲ್ವೇಸ್ ನಿಮಗೆ ಇನ್ವೆಸ್ಟ್ ಮಾಡ್ತಾರೆ ನಿಮ್ಮ ಅಮೌಂಟ್ನ. ಲೈಕ್ಲಿ ಟ್ರೇಡಿಂಗ್ ಥರ ಮಾಡಲ್ಲ, ಅವರು ಇನ್ವೆಸ್ಟ್ ಮಾಡ್ತಾರೆ. ನಿಮ್ಮದು ಫ್ಯೂಚರ್ ವೆಲ್ತ್ನ ಜಾಸ್ತಿ ಮಾಡೋಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದಕ್ಕೆ ನಿಮಗೆ ರಿಟರ್ನ್ ಸಿಗುತ್ತೆ, ಲೈಕ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಸಿಗುತ್ತೆ. ಬಟ್ ಇಲ್ಲಿ ಕಂಪೇರಿಟಿವ್ಲಿ ಇಲ್ಲಿ ಹೈ ರೇಟ್ ರಿಟರ್ನ್ಸ್ ಸಿಗುತ್ತೆ. ನೀವು ಯಾಕಂದರೆ ಇಲ್ಲಿ ಟ್ರೇಡ್ ಥರ ಮಾಡ್ತೀರಾ ನೀವು, ಮತ್ತು ಫಂಡಮೆಂಟಲ್ಸ್ನ ನೀವು ಚೆನ್ನಾಗಿ ನಿಮಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಗುಡ್ ಕಂಪನೀಸ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ.
ಸೊ ನಾನು ಹೇಳೋದು ನಿಮ್ಮ ಪೋರ್ಟ್‌ಫೋಲಿಯೋ ಒಬ್ಬ ಫಂಡ್ ಮ್ಯಾನೇಜರ್‌ಗಿಂತ ಚೆನ್ನಾಗಿ ವರ್ಕ್ ಆಗ್ತಿದೆ, ಇಂಟ್ರೆಸ್ಟ್ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದ್ರೆ ಮ್ಯೂಚುವಲ್ ಫಂಡ್ ನಿಮಗೆ ಅವಶ್ಯಕತೆ ಇಲ್ಲ. ಸೊ ನೀವು ಸ್ಟಾಕ್ಸಲ್ಲೇ ಇನ್ವೆಸ್ಟ್ ಮಾಡ್ಬೋದು. ಇಂಡಿವಿಜುವಲ್ ನಿಮ್ಮ ಓನ್ ಡಿಸಿಷನಲ್ಲೇ ನಿಮ್ಮ ಪೋರ್ಟ್‌ಫೋಲಿಯೋ ನೀವೇ ಚೂಸ್ ಮಾಡಿ ನೀವು ಅದನ್ನು ಆಪರೇಟ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ. ಐ ಥಿಂಕ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ನ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕನ್ನಡದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋ SIP ಬಗ್ಗೆ ಮಾಡ್ತೀನಿ. ಹೇಗೆ SIP ಅಂತ ಅಂದರೆ ಏನು, SIPನ ಹೇಗೆ ಮಾಡ್ತೀವಿ, ಲೈಕ್ SIP ನಾವು 500 ಹೇಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಇದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮದು ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸಿಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫೈನಾನ್ಸ್ ಮತ್ತು ಸ್ಟಾಕ್ಸ್ ರಿಲೇಟೆಡ್ ವೀಡಿಯೋಸ್ನ ಹೀಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಸಿ ಯು ದೆನ್. ಬಾಯ್.